ಹಣಕ್ಕಾಗಿ ಸ್ನೇಹಿತರ ನಡುವೆ ಗಲಾಟೆ ಶುರುವಾಗಿದೆ. ಅದು ಚಾಕುವಿನಿಂದ ಇರಿಯುವ ಮಟ್ಟಕ್ಕೆ ತಲುಪಿರುವಂತಹದ್ದು. 300 ರೂಪಾಯಿಗಾಗಿ ಸ್ನೇಹಿತರ ನಡುವೆ ಗಲಾಟೆ. ಓರ್ವನಿಗೆ ಚಾಕು ಇರಿದು 3 ಸ್ನೇಹಿತರು ಕಾಲು ಕಿತ್ತಿದ್ದಾರೆ. ಶಿವಮೊಗ್ಗದ ಬುದ್ಧನ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ತಿಲಕ್ 26 ವರ್ಷ, ಚಾಕು ಇರಿತಕ್ಕೊಳಗಾದಂತಹ ಯುವಕ. ಗಾಯಾಳು ಯುವಕನಿಗೆ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡಿಸಲಾಗ್ತಾ ಇದೆ. ಚಾಕು ಇರಿದು ನಾಪತ್ತೆಯಾಗಿದ್ದಾರೆ, ತಲೆಮರೆಸಿಕೊಂಡಿದ್ದಾರೆ ಆರೋಪಿಗಳು. ಈ ಆರೋಪಿಗಳಿಗಾಗಿ ಪೊಲೀಸರು ತೀವ್ರ ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು. ಕೇವಲ 300 ರೂಪಾಯಿ ವಿಚಾರಕ್ಕೆ ಸ್ನೇಹಿತರ ನಡುವೆ ಶುರುವಾದಂತಹ ಗಲಾಟೆ ಚಾಕುವಿನಿಂದ ಇರಿಯುವ ಹಂತಕ್ಕೆ ತಲುಪಿರುವಂಥದ್ದು. ಯಾವಾಗ ರಕ್ತದ ಮಡುವಿನಲ್ಲಿ ಸ್ನೇಹಿತ ಬಿದ್ನೋ ಇದನ್ನು ನೋಡ್ತಾ ಇದ್ದ ಹಾಗೆ 3 ಸ್ನೇಹಿತರು ಕೂಡ ಯಾರು ಚಾಕುವಿನಿಂದ ಇರಿದಿದ್ರು ಅಂತೇಳಿ ಅವರು ಅಲ್ಲಿಂದ ಕಾಲು ಕಿತ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ವರುಣ ಅಬ್ಬರಿಸ್ತಾ ಇದ್ದಾನೆ. ಇದರ ಪರಿಣಾಮ ನಿನ್ನೆ ಗುಡ್ಡ ಕುಸಿತವಾಗಿ 6 ಜನ ಸಾವನ್ನಪ್ಪಿದ್ರಲ್ಲ, ಅಲ್ಲಿ ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿದೆ. ನಿರಂತರ ಮಳೆಯೇ ಇಲ್ಲಿ ಅಡ್ಡಿ ಆಗ್ತಾ ಇರುವಂಥದ್ದು. ಗಂಗಾವಳಿ ನದಿಗೆ ಉರುಳಿ ಬಿದ್ದಿತ್ತು 2 ಗ್ಯಾಸ್ ಟ್ಯಾಂಕರ್. ಗುಡ್ಡ ಕುಸಿತದ ಸ್ಥಳದಲ್ಲಿದೆ 1 ಗ್ಯಾಸ್ ಟ್ಯಾಂಕರ್. ಅಧಿಕಾರಿಗಳ ಪ್ರಕಾರ ಇನ್ನೊಂದು ಗ್ಯಾಸ್ ಟ್ಯಾಂಕರ್ ಮಿಸ್ಸಿಂಗ್ ಆಗಿದೆ. ನಾಪತ್ತೆಯಾಗಿರುವಂತಹ ಗ್ಯಾಸ್ ಟ್ಯಾಂಕರ್ಗಾಗಿ ತೀವ್ರ ಶೋಧವನ್ನು ಮಾಡ್ತಾ ಇದ್ದಾರೆ. ಸಗಡಕೆರೆಯಲ್ಲಿ ಕಾಣಿಸಿಕೊಂಡಿದೆ ಗ್ಯಾಸ್ ಟ್ಯಾಂಕರ್. ಇದು ಆತಂಕಕ್ಕೆ ಕಾರಣವಾಗ್ತಾ ಇದೆ. ಗ್ಯಾಸ್ ಲೀಕೇಜ್ ಆಗಿರುವಂತಹ ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಇದು ಘಟನೆ ನಡೆದಂತಹ ಸ್ಥಳ. 2 ಗ್ಯಾಸ್ ಟ್ಯಾಂಕರ್ಗಳಿದ್ವು ಅನ್ನುವಂತಹ ಮಾಹಿತಿ, ಬಟ್ ಒಂದು ಮಾತ್ರ ಪತ್ತೆ ಆಗ್ತಾ ಇದೆ, ಇನ್ನೊಂದು ಕಾಣಿಸ್ತಾ ಇಲ್ಲ. ಇದು ಈಗ ಆತಂಕಕ್ಕೆ ಕಾರಣವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ NDRFನ ತಂಡ ಮತ್ತೆ ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಿರುವಂಥದ್ದು. ನಿರಂತರ ಮಳೆ ಏನಿದೆ ಅದು ಶೋಧ ಕಾರ್ಯಾಚರಣೆಗೆ ಅಡ್ಡಿ ಉಂಟು ಮಾಡ್ತಾ ಇದೆ.